ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಿದ್ಯಾ ಅನ್ನುವಂತ ಒಂದು ಪ್ರಶ್ನೆ. ಯಾಕಂದ್ರೆ ಸುಮಾರು 1 ತಿಂಗಳಿಂದ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಈಗಾಗಲೇ ಅನೇಕ ಸಾಕ್ಷಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಈ ಕೇಸ್ನಲ್ಲಿ ಪ್ರಮುಖವಾಗಿ ಮಹತ್ವದ ಲೀಡ್ ಒಂದು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಕೊಲೆ ಆದಂತ ದಿನ ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಏನ್ ನಡೆದಿದೆ ಅನ್ನೋದೇ ಪ್ರಮುಖವಾದಂತ ವಿಚಾರ. ಸೊ ಇಡೀ ಕೇಸ್ನಲ್ಲಿ ಈ ಟೈಮ್ ಅನ್ನ ಸಂಜೆ 7 ಗಂಟೆಯಿಂದ 12 ಗಂಟೆಯನ್ನ ಪ್ರೈಮ್ ಟೈಮ್ ನೋಟಿಸ್ ಅಂತ ಹಾಕಿ ಮಾಡಿದೆ. ಕೊಲೆ ನಡೆದ ದಿನ ಟೈಮ್ 7 ಗಂಟೆಯಿಂದ 12 ಗಂಟೆ, ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ. ಇಡೀ ಕೇಸ್ನಲ್ಲಿ ಇಲ್ಲಿ ಮೇಜರ್ ಎವಿಡೆನ್ಸ್ ಅಂತ ಅನಿಸ್ತಾ ಇದೆ. ಕೊಲೆ ನಡೆದ ಕೆಲ ಗಂಟೆಗಳ ಕಾಲ ಸಾಕ್ಷಿ ನಾಶಕ್ಕೆ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು. ಸರಿಯಾಗಿ 7 ಗಂಟೆಗೆ ರೇಣುಕಾಸ್ವಾಮಿ ಜೀವ ತೆಗೆದಿತ್ತು ದರ್ಶನ್ ಅಂಡ್ ಗ್ಯಾಂಗ್. ಅವನನ್ನ ಹೊಡೆಯಲಾಗಿತ್ತು, ಕರೆಂಟ್ ಶಾಕ್ ಕೊಟ್ಟು ಜೀವ ತೆಗೆದಿದ್ರು. ನಂತರ ಇಬ್ಬರು ಆರೋಪಿಗಳು ಬಿಟ್ಟು ಉಳಿದವರೆಲ್ಲರೂ ಎಸ್ಕೇಪ್ ಆಗ್ತಾರೆ. ಆ ಇಬ್ಬರಿಂದಲೇ ನಡೆದಿತ್ತು ಸಾಕ್ಷಿ ನಾಶ ಹಾಗೇನೆ ಬಾಡಿ ಶಿಫ್ಟಿಂಗ್ ಕಾರ್ಯ. ಸೊ ಆ 7 ಗಂಟೆಯಿಂದ 12 ಗಂಟೆ ಈ ಗ್ಯಾಪ್ ಇದೆಯಲ್ಲ, ಇದರಲ್ಲಿ ಇವರು ಸಾಕ್ಷಿ ನಾಶವನ್ನು ಮಾಡಿದ್ದಾರೆ. 7 ಗಂಟೆ ಒಳಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಾರೆ, ಆವಾಜ್ ಹಾಕಿದ್ದಾರೆ, ಹೊಡೆದಿದ್ದಾರೆ, ಎಲ್ಲಾನೂ ಮಾಡಿದ್ದಾರೆ. ಉಸಿರು ನಿಂತ ಮೇಲೆ ಈ ಗ್ಯಾಂಗ್ ಇತ್ತಲ್ಲ, ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ ಇಬ್ಬರನ್ನ ಹೊರತುಪಡಿಸಿ. ಇನ್ನುಳಿದವರೆಲ್ಲ ಹೋಗಿ ಪಾರ್ಟಿ ಮಾಡ್ತಾ ಇದ್ರು, ಮತ್ತೆ ಸಾಕ್ಷಿ ನಾಶಕ್ಕೆ ಹಣವನ್ನ ಸಂಗ್ರಹಿಸ್ತಾ ಇದ್ರು. ಈ ಪ್ರಕರಣದಲ್ಲಿ 83 ಲಕ್ಷ ಹಣವನ್ನ ದರ್ಶನ್ ಪಡ್ಕೊಂಡಿರೋದು ಬೇರೆಯವ್ರ ಕಡೆಯಿಂದ, ಬಿಕಾಸ್ ಈ ಸಾಕ್ಷಿ ನಾಶಕ್ಕೆ ಅಂತ ಪೊಲೀಸರು ಉಲ್ಲೇಖ ಮಾಡಿರೋದು. 83 ಲಕ್ಷದಲ್ಲಿ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ ಒಂದಿಬ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಆ ಹಣವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಸೊ ಇದರಲ್ಲಿ 7 ಗಂಟೆಯಿಂದ 12 ಗಂಟೆವರೆಗೂ ಏನೇನು ನಡೀತು, ಬಾಡಿ ಶಿಫ್ಟ್ ಮಾಡಿದ್ ಯಾರು, ಜೊತೆಗೆ ಸಾಕ್ಷಿ ನಾಶ ಮಾಡಿದ್ ಯಾರು, ಕೊಲೆ ಮಾಡಿದ್ ನಾವೇ ಅಂತ ಒಪ್ಕೊಳ್ಳಿ ಅಂತ ಕರ್ಕೊಂಡು ಬಂದಿದ್ ಯಾರನ್ನ, ಅವ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಈ ಟೈಮಿಂಗ್ಸ್ ಅಲ್ಲಿ ನಡೆದಿದೆ. ಈ ಟೈಮಿಂಗ್ಸ್ ಅನ್ನ ಪೊಲೀಸರು ಪ್ರೈಮ್ ಟೈಮ್ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಸುಮಾರು 130ಕ್ಕೂ ಹೆಚ್ಚು ಸಾಕ್ಷಿಯನ್ನ ಸಂಗ್ರಹ ಮಾಡಲಾಗಿದೆ. ಇನ್ನುಳಿದಂತ ಸಾಕ್ಷಿಯನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೊಲೆ ನಡೆದ ದಿನ ಸಂಜೆ 7 ಗಂಟೆಯಿಂದ 12 ಗಂಟೆವರೆಗೂ ಏನೇನು ನಡೀತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಸಾಕ್ಷಿ ನಾಶಕ್ಕೆ ಅಲ್ಲಿ ಮಾಡಿದ್ದು ಸಿಸಿಟಿವಿ ವಿಡಿಯೋಗಳ ಕಂಪ್ಲೀಟ್ ಡಿಲೀಟ್. ಸಾಕ್ಷಿ ನಾಶಕ್ಕೆ ಏನೇನು ಮಾಡಿದ್ರು ಅನ್ನೋದನ್ನ ಪೊಲೀಸರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ ಬಂದಿದ್ದು, ಹೋಗಿದ್ದು, ಹೊಡೆದಿದ್ದು ಎಲ್ಲಾ ಕ್ಲಿಪ್ಪು ಡಿಲೀಟ್ ಮಾಡಿದ್ದಾರೆ. ಸಿನಿಮಾ ಅಂತ ಅನ್ಕೋಬಿಟ್ಟಿದ್ರು ಅಂತ ಕಾಣುತ್ತೆ. ಪೊಲೀಸರು ಏನ್ ಸಿನಿಮಾದಲ್ಲಿ ಬರೋ ಪೊಲೀಸರು ಅವರು ಎಲ್ಲ ಗೊತ್ತಾಗಿರುತ್ತೆ. ಎಷ್ಟೊತ್ತಿಗೆ ಡಿಲೀಟ್ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ. ಒಂಚೂರು ಸಾಕ್ಷ್ಯ ಸಿಗದಂತೆ 20ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ನಾಶ ಮಾಡಿದ್ದಾರೆ. ನೋಡಿ, ಇವ್ರ ಗ್ಯಾಂಗ್ ಎಷ್ಟು ದೊಡ್ಡ ಇದೆ ಅಂತ. ಯಾಕೆ ಬೇಲ್ ಸಿಗ್ತಾ ಇಲ್ಲ, ಯಾಕೆ ಬೇಲ್ ಕೊಡಬಾರ್ದು ಅಂತ ಹೇಳ್ತಿದಾರೆ ಅಂದ್ರೆ ಇದೇ ಕಾರಣಕ್ಕೆ. ಇವ್ರ ಗ್ಯಾಂಗ್ ದೊಡ್ಡದಿದೆ, ಏನು ಬೇಕಾದ್ರೂ ಮಾಡ್ತಾರೆ. ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಡಿ ಗ್ಯಾಂಗ್ ನ ಕ್ರೌರ್ಯದ ದೃಶ್ಯ. ಯಾರು ಹೊಡೆದಿದ್ರು, ಎಷ್ಟು ಹೊಡೆದಿದ್ರು, ಏನ್ರಲ್ಲಿ ಹೊಡೆದಿದ್ರು ಎಲ್ಲ ಕೂಡ ಇತ್ತು. ಅದೆಲ್ಲ ಡಿಲೀಟ್ ಮಾಡಿದ್ರು. ಎಲ್ಲ ಡೇಟಾ ರಿಟ್ರೀವ್ ಮಾಡ್ತಿದ್ದಾರೆ ಪೊಲೀಸರು. ನಾನಾಗಲೇ ಹೇಳ್ತಾ ಇದ್ದೆ, ಸಿನಿಮಾ ಅಲ್ಲ, ಅಥವಾ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಲ್ಲ. ನಿಮಗೆ ಬೇಕಾದಂಗೆ ಸ್ಕ್ರಿಪ್ಟ್ ಬರ್ಕೊಳ್ಳೋಕ್ಕೆ, ನಿಮಗೆ ಬೇಕಾದಂಗೆ ಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಸೊ ಪೊಲೀಸರು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಈಗ ನಮ್ಮ ಕಾನೂನಿನಲ್ಲಿ ಏನೇ ಆದರೂ ಕೂಡ ಅದನ್ನು ಕಂಡು ಹಿಡಿಬಹುದು. ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಈ ಡಿಲೀಟ್ ಮಾಡಿದ್ರಲ್ಲ, ಅದನ್ನೆಲ್ಲ ವಾಪಸ್ ಪಡ್ಕೊಳ್ತಾ ಇದ್ದಾರೆ, ರಿಟ್ರೀವ್ ಮಾಡ್ತಾ ಇದ್ದಾರೆ. ಸೊ ಈ ಡಿಲೀಟ್ ಮಾಡಿದ್ರಲ್ಲ, ಅದರಲ್ಲಿ ಇವ್ರು ಹೊಡೆದಿದ್ದು, ಹೋಗಿದ್ದು, ಬಂದಿದ್ದು, ಕರೆಂಟ್ ಶಾಕ್ ಕೊಟ್ಟಿದ್ದು, ಬಾಡಿ ತೆಗೆದುಕೊಂಡು ಹೋಗಿದ್ದು, ಯಾರು ಬಂದಿದ್ರು, ಎಷ್ಟೊತ್ತಿಗೆ ಬಂದಿದ್ರು, ಇದೆಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ. ಈ 7 ಗಂಟೆಯಿಂದ 12 ಗಂಟೆವರೆಗೂ ಸಿಕ್ಕಾಪಟ್ಟೆ ಕಸರತ್ತು ಮಾಡಿದ್ದಾರೆ. ಇಲ್ಲಿ ಬಾಸನ್ನ ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಗಿದೆ. ಇವ್ರದ್ದೊಂದು ದೊಡ್ಡ ಗ್ಯಾಂಗ್. ಹಣ ಬಲ ಇದೆ, ಜನ ಬಲ ಇದೆ, ಫ್ಯಾನ್ಸ್ ಅಂತ ಇದ್ದಾರೆ. ಎಲ್ಲರೂ ಇದೇ ಥರ ಅಲ್ಲ, ನಾನು ಹೇಳ್ತಾ ಇರೋದು ಕೆಲವು ಫ್ಯಾನ್ಸ್ಗಳು, ಅತಿರೇಕದ ವರ್ತನೆ ಮಾಡುವಂಥ ಫ್ಯಾನ್ಸ್ಗಳು, ಬಾಸ್ಗೋಸ್ಕರ ಜೀವ ಕೊಡ್ತೀವಿ ಅಂತ ಹೇಳೋ ಫ್ಯಾನ್ಸ್ಗಳು, ಬಾಸ್ಗೋಸ್ಕರ ಇನ್ನೂ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳೋ ಫ್ಯಾನ್ಸ್ಗಳು. ಸೊ ಈ ಎಲ್ಲ ಕಾರಣಕ್ಕೆ ಸಾಕ್ಷಿ ನಾಶವನ್ನು ಇವರು ಬಹಳ ಸಲೀಸಾಗಿ ಮಾಡ್ತಾರೆ. ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮುಚ್ಚಾಕ್ಬೋದು ಅಂತ ಭಾವಿಸಿದ್ರು, ಬಟ್ ಅದಾಗಲ್ಲ. ಕಾನೂನು ಎಲ್ರಿಗೂ ಒಂದೇ, ಯಾರಾದರೂ ಅಷ್ಟೇ.
ಯಾವ ಸ್ಟಾರ್ ಆದರೂ ಅಷ್ಟೇ, ಯಾವ ಬಾಸ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಪ್ರೈವೇಟ್ ಡಿಂಬು ಹಾಸಿಗೆ ಬೇಕು ಅಂದ್ರೇನೆ ಇನ್ನೂ ಸಿಕ್ಕಿಲ್ಲ ಅಂದಮೇಲೆ ಕಾನೂನಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಾಕ್ಷಿ ನಾಶಕ್ಕೆ ಸಿಕ್ಕಾಬಿಟ್ಟೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಚೂರು ಸಾಕ್ಷಿನೂ ಸಿಗಬಾರ್ದು ಅಂತ ಸುಮಾರು ಜನಗಳು ಸೇರ್ಕೊಂಡು ಸಾಕ್ಷಿ ನಾಶವನ್ನು ಮಾಡಿದ್ದಾರೆ. 20ಕ್ಕೂ ಹೆಚ್ಚು CCTV ವಿಜುವಲ್ಸ್ಗಳನ್ನ ಇವರು ಡಿಲೀಟ್ ಮಾಡಿಸ್ತಾರೆ ಅಥವಾ ಡಿಲೀಟ್ ಮಾಡ್ತಾರೆ ಅಂದ್ರೆ ಇವರು ಕ್ರಿಮಿನಲ್ ಮೈಂಡ್ ಯಾವ ರೀತಿ ಆಗಿತ್ತು, ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿತ್ತು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇಂಥವ್ರಿಗೆ ಬೇಲ್ ಕೊಡೋದು ಅಥವಾ ಇಂಥವ್ರ ಪರವಾಗಿ ಮಾತನಾಡೋದು ಮಾಡಿದ್ರೆ ಎಂತ ದೊಡ್ಡ ತಪ್ಪು ಹೇಳಿ. ಬೇಲ್ ಸಿಕ್ತು ಅಂತಂದ್ರೆ ಇವ್ರದ್ದು ಇನ್ನೊಂದಷ್ಟು ಗ್ಯಾಂಗ್ ಇದೆ, ಪ್ರಾಣ ಕೊಡೋಕ್ಕೂ ಸಿದ್ಧ ನಾವು ಬಾಸ್ಗೆ ಅನ್ನೋ ಒಂದಷ್ಟು ಜನ ಇದ್ದಾರೆ. ಅವರೆಲ್ಲ ಹೋಗಿ ಇನ್ನೊಂದಷ್ಟು ಡಿಲೀಟ್ ಮಾಡೋದು, ಸಾಕ್ಷಿಗಳನ್ನ ಬೆದರಿಸೋದು, ಹೆದರಿಸೋದು, ಈ ಥರದ್ದೆಲ್ಲ ಮಾಡಿಬಿಟ್ರೆ ಒಂದು ಜೀವ ಹೋಗಿದೆಯಲ್ಲ. ಅವ್ರು ಮಾಡಿದ್ದು ತಪ್ಪೇನೆ. ಕಂಡ್ಕಂಡು ಹೆಣ್ಮಕ್ಳಿಗೆ ಹೆಂಗೆ ಬೇಕು ಮೆಸೇಜ್ ಮಾಡೋದು ತಪ್ಪೆ, ಯಾರಾದರೂ ಅದು ತಪ್ಪೇನೆ. ಹಾಗಂತ ಒಂದು ಜೀವ ಹೋಗಿದೆಯಲ್ಲ, ಯಾರಿಗೂ ಯಾರನ್ನು ಸಾಯಿಸೋ ಅಥವಾ ಉಸಿರು ನಿಲ್ಲಿಸೋ ಅಂತ ಅಧಿಕಾರ ಇಲ್ಲ ಅಲ್ವಾ. ಆ ಜೀವ ಹೋಗಿದೆ ಅಂದಮೇಲೆ ಅದಕ್ಕೊಂದು ನ್ಯಾಯ ಸಿಗಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ದರ್ಶನ್ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಟ್ವಿಸ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಆಗಿರುವಂಥ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ, ಪ್ರಮುಖವಾಗಿ ಈಗ ಸಿಕ್ಕಿರುವಂಥ ಸಾಕ್ಷಿಗಳು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ? ಏನಂತ ಹೇಳಿದ್ರೆ, ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿರುವಂತದ್ದು. ಅಂದ್ರೆ ಪ್ರತಿ ಹಂತದಲ್ಲೂ ಎವಿಡೆನ್ಸ್ ಗಳೇನಿದೆ ಅದನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಈಗ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಅವರು ಕಲೆ ಹಾಕಿದ್ರು. ಶೆಡ್ ಹೋಗಿದ್ದಿರ್ಬೋದು, ಅಲ್ಲಿ ಬಂದಿರುವಂತದ್ದು, ಟವರ್ ಡಂಪ್ ಮಾಡಿರುವಂತದ್ದು, ಕಾಲ್ ಡೀಟೇಲ್ಸ್ ಗಳಿರ್ಬೋದು, ಚಾರ್ಟ್ಸ್ ಗಳಿರ್ಬೋದು, CCTV ಫುಟೇಜ್ ಗಳಿರ್ಬೋದು, ಸ್ಟೇಟ್ಮೆಂಟ್ ಗಳು, ಹೀಗೆ ಹತ್ತಾರು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಆದ್ರೆ ಅದಕ್ಕೆ ಮುಂದುವರೆದಂತೆ ಅದನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಅಂದ್ರೆ ಪ್ರಕರಣದ ತನಿಖೆಯಲ್ಲಿ ಎಲ್ಲೂ ಕೂಡ ಈ ಪ್ರಕರಣ ಹಳ್ಳ ಹಿಡಿಬಾರ್ದು, ಯಾವುದೇ ಸಂದರ್ಭದಲ್ಲಿ ಪ್ರಕರಣ ಬಿಟ್ಟು ಹೋಗ್ಬಾರ್ದು. ಅದಕ್ಕೆ ಬೇಕಾಗಿರುವಂತ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಏನ್ ಬೇಕು ಅನ್ನೋದ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಗಟ್ಟಿಗೊಳಿಸ್ತಾ ಇರುವಂತದ್ದು. ಕೊನೆ ನಡೆದ ದಿನದ ಟೈಮಿಂಗ್ಸ್ ಅಂದ್ರೆ ಸಂಜೆ 7 ಗಂಟೆಯಿಂದ 12 ಗಂಟೆ ಏನಿತ್ತು, ಈ ಸಂದರ್ಭದಲ್ಲಿ ಇದ್ದಂತ ಒಂದಿಷ್ಟು CC ಕ್ಯಾಮೆರಾ ಫುಟೇಜ್ ಗಳು ಏನಿತ್ತು ಇವೆಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರು ಅನ್ನೋ ಮಾಹಿತಿ ಇತ್ತು ಶೆಡ್ ನಲ್ಲಿ ಇಟ್ಟಿರುವಂತದ್ದು. ಸೊ ಅದನ್ನ ಈಗ ರಿಟ್ರೀವ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಬಂದಿರುವಂತದ್ದು, ಅದನ್ನ ಎಳ್ಕೊಂಡು ಹೋಗಿರುವಂತದ್ದು, ಕೆಲವು ದೃಶ್ಯಗಳು ಕೂಡ ಅದ್ರಲ್ಲಿ ಇದೆ ಅನ್ನೋ ಮಾಹಿತಿ ಹೊಸದಾಗಿ ಯಾವ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.